Hello, welcome to part 2 of Manifest with Magic Book, which is basically a mini course. ನೀವು ಪಾರ್ಟ್ 1 ಏನ ನೋಡಿಲ್ಲ ಅಂತಂದರೆ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ, ಲಿಂಕು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಅದನ್ನು ನೋಡಿಬಿಟ್ಟು ಇದನ್ನು ನೋಡಿದಾಗ ನಿಮಗೆ ಇನ್ನೂ ಕ್ಲಿಯರ್ ಆ್ಯಂಡ್ ಡೀಪರ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ವಿಡಿಯೋ. ಎಲ್ಲರೂ ಕೇಳುವಂಥ ಒಂದು ಪ್ರಶ್ನೆ ಅಂತಂದರೆ, ಮ್ಯಾಜಿಕ್ ಬುಕ್ ಅಂತ ಇದ್ದೀರಲ್ಲ, ವಾಟ್ ಆ್ಯಕ್ಚುಲಿ ಇಸ್ ದಿಸ್ ಮ್ಯಾಜಿಕ್ ಬುಕ್? ಮ್ಯಾಜಿಕ್ ಬುಕ್ ಅನ್ನೋದು ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಸ್ಟ್ರಕ್ಚರ್. ಇವಾಗ ಒಂದು ಚೇರ್ಗೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಒಂದು ಬಿಲ್ಡಿಂಗ್ಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಅದೇ ಥರ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಒಂದು ಟೂಲ್ ಅಥವಾ ಸ್ಟ್ರಕ್ಚರೇ ದಿಸ್ ಮ್ಯಾಜಿಕ್ ಬುಕ್. ಈ ಮ್ಯಾಜಿಕ್ ಬುಕ್ಕಿಂದ ನೀವೇನು ಅಳವಡಿಸ್ಕೊಳ್ತೀರಾ ಗೊತ್ತಾ? ಗ್ರ್ಯಾಟಿಟ್ಯೂಡ್ ಇನ್ಕಾರ್ಪೊರೇಟ್ ಮಾಡ್ಕೋತೀರಾ, ಅಫರ್ಮೇಷನ್ಸ್ ಇನ್ಕಾರ್ಪೊರೇಟ್ ಮಾಡ್ಕೋತೀರಾ, ನಿಮ್ಮ ಗೋಲ್ಸನ್ನು ನೀವೇ ಸ್ಕ್ರಿಪ್ಟಿಂಗ್ ಮಾಡ್ಕೋತಾ ಹೋಗ್ತೀರಾ. ಅದು ಬರೀ ಒಂದು ದಿವಸಕ್ಕೆ ಮಾಡಲ್ಲ, ನೀವು ಪ್ರತಿ ತಿಂಗಳು ವಿತಿನ್ 3rd ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಸೊ ಎವ್ರಿ ಮಂತು ನೀವು ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಹಾಗೆ ನಿಮ್ಮ ಲೈಫನ್ನ ನೀವೇ ಪ್ರತಿ ತಿಂಗಳು ಡಿಸೈನ್ ಮಾಡೋದ್ರಿಂದ ನೆಗೆಟಿವ್ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗೋದು ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಮ್ಯಾಜಿಕ್ ಬುಕ್ ನಿಮ್ಮ ಎನರ್ಜಿ, ನಿಮ್ಮ ಪಾಸಿಟಿವಿಟಿನ ಬೂಸ್ಟ್ ಮಾಡೋದಕ್ಕೆ, ಎನ್ಹ್ಯಾನ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಪರ್ಫೆಕ್ಟ್ ಟೂಲ್ ವಿಚ್ ಯೂಸಸ್ ಆಲ್ ದ ಟೆಕ್ನಿಕ್ಸ್ ಆಫ್ ಮ್ಯಾನಿಫೆಸ್ಟೇಷನ್. ಪ್ರೀವಿಯಸ್ ವಿಡಿಯೋಲಿ ಹೇಳಿದೆ, ಒಂದಷ್ಟು ಟೆಕ್ನಿಕ್ ಹೇಳಿದೆ. ಅದೆಲ್ಲ ಟೆಕ್ನಿಕ್ಕು ಕೂಡ ಒಂದೇ ಬುಕ್ಕಲ್ಲಿ ನೀವು ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಬುಕ್ಕು ಎಷ್ಟು ಪವರ್ಫುಲ್ಲಾಗಿ ನಿಮ್ಮ ಡ್ರೀಮ್ಸನ್ನು ಫುಲ್ಫಿಲ್ ಮಾಡುತ್ತೆ ಅಂತ. ಸೊ ಮ್ಯಾಜಿಕ್ ಬುಕ್ ಇಸ್ ಒನ್ ಫೈನಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ದಟ್ ಯು ಕ್ಯಾನ್ ಇನ್ಕ್ಲೂಡ್ ಇನ್ ಯೋರ್ ಮಂತ್ಲಿ ರಿಚುವಲ್. ಈ ಮ್ಯಾಜಿಕ್ ಬುಕ್ಕನ್ನು ಯಾರು ಮಾಡಬೇಕು? ಯಾರ್ಯಾರಿಗೆ ಈ ಬುಕ್ಕು ಹೆಲ್ಪ್ ಆಗುತ್ತೆ? ಇಫ್ ಯು ಆರ್ ಎ ಡ್ರೀಮರ್, ಇಟ್ ವಿಲ್ ಹೆಲ್ಪ್ ಯು. ನೀವು ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಾ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ಏರಿಯಾಸಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಲ್ಲ? ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ನೀವು ಒಂದು ಕಾರ್ಪೊರೇಟ್ ಪ್ರೊಫೆಷ್ನಲ್ ಆಗಿರ್ಬೋದು, ಒಂದು ಸ್ಟೂಡೆಂಟ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇರೋದಿರ್ಬೋದು, ಒಬ್ಬ ಮೇಕಪ್ ಆರ್ಟಿಸ್ಟ್ ನಿಮಗೆ ಕ್ಲೈಂಟ್ಸ್ ಬೇಕಾಗಿರ್ಬೋದು, ಒಬ್ಬ ಫ್ರೀಲಾನ್ಸರ್ ನಿಮಗೆ ಬೇಕಾಗಿರ್ಬೋದು, ಯು ಹ್ಯಾವ್ ಅ ಬಿಸ್ನೆಸ್, ಯು ರನ್ ಅ ಕೆಫೆ, ನಿಮಗೂ ಕೂಡ ಕ್ಲೈಂಟ್ಸ್ ಬೇಕಾಗುತ್ತೆ, ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಬೇಕಾಗುತ್ತೆ. ನನ್ನ ಪ್ರಕಾರ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ಕ್ಯಾನ್ ಡೂ ಮ್ಯಾಜಿಕ್ ಬುಕ್. ಇದಕ್ಕೆ ಏಜ್ ಏನಾದರೂ ಬೇಕಾ? ಎಲ್ಲ ಚಿಕ್ಕ ಪಾಪನೂ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು. 5 years ಅಥವಾ 10 years ಬರೆಯೋಕ್ಕೆ ಬರುತ್ತೆ ಅಂದರೆ ಯಾರು ಬೇಕಾದರೂ ಈ ಮ್ಯಾಜಿಕ್ ಬುಕ್ಕನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು, ಅವ್ರ ಲೈಫನ್ನು ಪಾಸಿಟಿವ್ ಆಗಿ ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮ್ಯಾಜಿಕ್ ಬುಕ್ ಇಸ್ ಆ್ಯಕ್ಚುಲಿ ಫಾರ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್ ವಿತ್ ಡ್ರೀಮ್ಸ್. ಹಾಗಾದರೆ ಯಾವುದಕ್ಕಿದು ಯೂಸ್ಫುಲ್ ಅಂತ ಹೇಳ್ತೀನಿ. ಓಕೆ, ಸೊ ಐ ಹ್ಯಾವ್ ಮೇಡ್ ಅ ಲಿಸ್ಟ್ ಫಾರ್ ಯು. ಫಸ್ಟ್ ಒನ್, ನಿಮಗೆ ಗ್ರ್ಯಾಟಿಟ್ಯೂಡನ್ನು ಅಭ್ಯಾಸ ಮಾಡಿಸುತ್ತೆ. ಸುಮಾರು ಜನಕ್ಕೆ ಇವತ್ತು ಲೈಫಲ್ಲಿ ಸಾರ್ಥಕತೆ ಅನ್ನೋದಿಲ್ಲ, ಫುಲ್ಫಿಲ್ಮೆಂಟ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಫಸ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ತಾನೇ ಇನ್ನೊಂದಷ್ಟು ಸ್ಯಾಟಿಸ್ಫೈಡ್ ಆಗಿರುವಂಥ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಿಮಗೆ ಗ್ರ್ಯಾಟಿಟ್ಯೂಡನ್ನು ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಈ ಟೂಲು ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಬುಕ್ಕು ಕಂಪ್ಲೀಟಾಗಿ ನೀವು ಸಾಕಷ್ಟು ಥ್ಯಾಂಕ್ ಯು ಇಂದ ಫಿಲ್ ಮಾಡ್ತಾ ಇದ್ದೀರಾ. ಸೊ ಯೂನಿವರ್ಸ್ಗೆ ಥ್ಯಾಂಕ್ ಯು ಅನ್ನೋ ವರ್ಡ್ ಬಂದು ಪಂಚ ಪ್ರಾಣ. ಸೊ ನೀವೆಷ್ಟು ಗ್ರೇಟ್ಫುಲ್ ಆಗಿರ್ತೀರಾ, ಎಷ್ಟು ಥ್ಯಾಂಕ್ ಯು ಬರೀತೀರಾ, ಅದೆಲ್ಲ ನಿಮಗೆ ಮ್ಯಾನಿಫೆಸ್ಟ್ ಆಗಲೇಬೇಕು. ಹಾಗಾಗಿ ಇದು ಒಂದು ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್, ನಿಮ್ಮ ಮೈಂಡ್ ಸೆಟ್ಟನ್ನು ರೀವೈರ್ ಮಾಡ್ತಾ ಬರುತ್ತೆ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರೋರಂತೂ 100% ಮಾಡಬೇಕು. ಲೈಫಲ್ಲಿ ತುಂಬ ಭಯಗಳಿದೆ, ಲೈಫಲ್ಲಿ ತುಂಬ ಓವರ್ ಥಿಂಕ್ ಮಾಡ್ತೀರಾ ಅಂತಂದರೆ ಈ ಬುಕ್ಕು ನಿಮ್ಮ ಸಬ್ಕಾನ್ಷಿಯಸ್ ಬ್ರೈನನ್ನು ರೀವೈರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದು, ಇಟ್ ವಿಲ್ ಇಂಪ್ರೂವ್ ಯೋರ್ ಹೆಲ್ತ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನೇ ಹೇಳಿದೆ, ನನ್ನ ಪೀರಿಯಡ್ಸ್ನ, ನನ್ನ ಪಿಂಪಲ್ಸ್ನ, ನನ್ನ ಹೇರನ್ನು ಪ್ರತಿಯೊಂದು ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ವಿತ್ ರೈಟಿಂಗ್ ಅಫರ್ಮೇಷನ್ಸ್. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಬರೆಯೋದು ಅಂತ ಹೇಳಿಬಿಟ್ಟು. ನಿಮ್ಗೆ ಏನೇ ಹೆಲ್ತ್ ಇರ್ಬೋದು ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಹೋಗುತ್ತೆ, ಎಲ್ಲ ಟೆಕ್ನಿಕ್ಸ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ದೆ ಆದರೆ. ಮೂರನೇದು, ಇಂಪ್ರೂವ್ಸ್ ವೆಲ್ತ್. ನನಗೆ ಲೈಫಲ್ಲಿ ಸಾಲಗಳಿತ್ತು, ಡೆಟ್ಸಲ್ಲಿದ್ದೆ, ಅದೆಲ್ಲವೂ ತೀರ್ಸೋದಕ್ಕೆ ನನಗೆ ಹಣ ಸ್ಟಾರ್ಟ್ ಆಯಿತು. 3 to 4 ಏರಿಯಾಸ್ ಆಫ್ ಇನ್ಕಮ್ ಕೂಡ ಸ್ಟಾರ್ಟ್ ಆಯಿತು. ನಾನು ತುಂಬ ಲೋ ಟೈಮಲ್ಲಿದ್ದಾಗ ನನಗೆ ಕ್ಲೈಂಟ್ಸ್ ಬೇಕು ಅಂತಂದರೆ, ಬ್ರ್ಯಾಂಡ್ ಡೀಲ್ಸ್ ಬೇಕು ಅಂತಂದರೆ, ಏನು ಬೇಕು ಅಂತಂದ್ರೂ ಆ ಬುಕ್ಕಲ್ಲಿ ನಾನು ಬರಿತೀನಿ. ನನ್ನ ಇನ್ಕಮಲ್ಲೇ ನಾನು ಡ್ರಾಸ್ಟಿಕಲಿ ಇನ್ಕ್ರೀಸನ್ನು ನೋಡಿದ್ದೀನಿ. ಪ್ರತಿ ತಿಂಗಳು 20 to 30% ರೈಸ್ ಇನ್ ಮೈ ಇನ್ಕಮ್ ಇಸ್ ಸಮಥಿಂಗ್ ಐ ಕ್ಯಾನ್ ಡೆಫಿನೆಟ್ಲಿ ನೀವು ಬರೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ವೆಲ್ತಲ್ಲೂ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಇಂಪ್ರೂವ್ಸ್ ರಿಲೇಷನ್ಶಿಪ್ ಆ್ಯಂಡ್ ಸೆಲ್ಫ್ ಲವ್. ತುಂಬ ಜನಕ್ಕೆ ಮನೇಲಿ ಜಗಳಗಳಾಗ್ತಾ ಇರುತ್ತೆ, ಪರಸ್ಪರ ಒಬ್ರಿಗೊಬ್ರು ಇಷ್ಟ ಆಗ್ತಾ ಇರಲ್ಲ, ಅಥವಾ ನಿಮಗೆ ಲವ್ ಮ್ಯಾರೇಜ್ ಆಗ್ತಿರ್ಬೋದು, ಇಂಟರ್ಕಾಸ್ಟ್ ಆಗಿರ್ಬೋದು, ಇಂಟರ್ ಫೇತ್ ಇರ್ಬೋದು, ಯಾವುದೇ ಇರ್ಬೋದು. ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ತಂದೆ ತಾಯಿ ಜೊತೆ ರಿಲೇಷನ್ಶಿಪ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ದಿಸ್ ಬುಕ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ದೆನ್ ಇಂಪ್ರೂವ್ಸ್
ಕರಿಯರ್ ಡೆವಲಪ್ಮೆಂಟ್ ಆ್ಯಂಡ್ ಪರ್ಸ್ನಾಲಿಟಿ. ಸೊ ಕರಿಯರ್ ರಿಲೇಟೆಡು ನಾವಿಲ್ಲಿ ಕೆಲವೊಂದು ಟೆಕ್ನಿಕ್ಸನ್ನು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕರಿಯರಲ್ಲೂ ಕೂಡ ನಿಮ್ಮ ಪ್ರಮೋಷನ್ಸ್ ಇರ್ಬೋದು, ಹೈಕ್ ಇರ್ಬೋದು, ಅಥವಾ ನಿಮ್ಮ ಸ್ಕಿಲ್ಸನ್ನು ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡ್ಕೊಳ್ಳೋದಿರ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಒಂದು. ನೆಕ್ಸ್ಟ್ ಬಂದು ಬೂಸ್ಟ್ ಎಮೋಷ್ನಲ್ ವೆಲ್ ಬೀಯಿಂಗ್. ಎಲ್ರಿಗೂ ಇವತ್ತು ಬೇಕಾಗಿರೋದೇ ಪಾಸಿಟಿವಿಟಿ ಆ್ಯಂಡ್ ಪೀಸ್ಫುಲ್ನೆಸ್. ಸೊ ಈ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡೋದ್ರಿಂದ, ಈ ಬುಕ್ಕನ್ನ ನಿಮ್ಮ ಲೈಫಲ್ಲಿ ತರೋದ್ರಿಂದ, ಈ ಬುಕ್ನ ನೀವು ಫಾಲೋ ಮಾಡಬೇಕಾದ್ರೆ ನಿಮ್ಮ ಎನರ್ಜಿನೂ ಹಾಗೇ ಇರುತ್ತೆ. ಟ್ರಸ್ಟ್ ಮೀ ವೆನ್ ಐ ಆಮ್ ಸೇಯಿಂಗ್ ದಿಸ್, ಯು ವಿಲ್ ಬಿ ಮೋರ್ ಪಾಸಿಟಿವ್ ಆ್ಯಂಡ್ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಕನೆಕ್ಟೆಡ್ ಟು ದ ಯೂನಿವರ್ಸ್. ಯಾಕಂದರೆ ನೀವು ಈ ಟೆಕ್ನಿಕನ್ನು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಎಮೋಷ್ನಲ್ ವೆಲ್ ಬೀಯಿಂಗ್ನ ಕೂಡ ಇದು ಬೂಸ್ಟಪ್ ಮಾಡುತ್ತೆ. 8ನೇದೇನು ಅಂತಂದರೆ ಅವಾಯ್ಡ್ಸ್ ನೆಗೆಟಿವ್ ಇನ್ಸಿಡೆಂಟ್ ಆರ್ ಅನ್ಸರ್ಟನಿಟಿ ಇನ್ ಲೈಫ್. ಕೆಲವರಿಗೆ ಅನವಶ್ಯಕವಾಗಿ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ, ಅಥವಾ ಏನೋ ಗಾಯಗಳಾಗ್ತಾ ಇರುತ್ತೆ, ಯಾವಾಗಲೂ ಏನೋ ಒಂದು ಏಟ್ ಮಾಡ್ಕೊಳ್ತಾ ಇರ್ತಾರೆ, ಯಾವಾಗಲೂ ಅನಾರೋಗ್ಯ ಸಂಬಂಧಪಟ್ಟಂತೆ ಏನೋ ಒಂದು ಸಫರ್ ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ನೀವಿದ್ದಾಗ ಅದು ಎಲ್ಲವೂ ಕೂಡ ತಂತಾನಾಗಿ ದೂರ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮನ್ನು ನೀವು ಅಷ್ಟು ಪಾಸಿಟಿವಿಟಿಲಿ ನೀವು ಫಿಲ್ ಮಾಡೋದ್ರಿಂದ ಆ ಎನರ್ಜೀಸೇ ನಿಮ್ಮನ್ನು ಕಾಪಾಡ್ಕೊಳ್ಳುತ್ತೆ. ಸೊ ಅನ್ಸರ್ಟನಿಟೀಸ್ ಏನೇ ಇದ್ರೂ ಕೂಡ ಬರೋದೇ ಇಲ್ಲ ಅಂತ ಹೇಳಲ್ಲ. ಅದು ಬಂದಾಗ ನಿಮ್ಗೇನಾದರೂ ವರ್ಕೌಟ್ ಆಗ್ತಾ ಇದೆ ಅಂದರೆ ಅದು ಹಾಗೆ ಹೋಗುತ್ತೆ. ಐ ಹ್ಯಾವ್ ಸೀನ್ ಲಾಸ್ಟ್ ನನ್ನ ಮ್ಯಾಜಿಕ್ ಬುಕ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಇವಾಗಿನವರೆಗೂ ಯಾವುದೇ ಥರ ನೆಗೆಟಿವ್ ಇನ್ಸಿಡೆಂಟ್ಸ್ ನನ್ನ ಲೈಫಲ್ಲಿ ನಡೆದಿಲ್ಲ. ಆದರೆ ಮ್ಯಾಜಿಕ್ ಬುಕ್ ಮಾಡೋಕ್ಕೆ ಮುಂಚೆ ಒಂದು ದೊಡ್ಡ ಇನ್ಸಿಡೆಂಟ್ ನಡೀತು ನನ್ನ ಲೈಫಲ್ಲಿ. ಅದಾದಮೇಲೆ ನಾನು ಈ ಟೆಕ್ನಿಕ್ನು ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ದು. ಐ ವಾಸ್ ಏಬಲ್ ಟು ಕಮ್ ಔಟ್ ಆಫ್ ದ್ಯಾಟ್ ಆಲ್ಸೋ. ಸಮ್ ಫೈನಾನ್ಷಿಯಲ್ ಕ್ರಂಚಸ್ ಅದರಿಂದನೂ ಆಚೆ ಬರೋಕ್ಕಾಯಿತು. ಸೊ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ದಟ್ ಯು ಗೆಟ್ ಇನ್ ಒನ್ ಮ್ಯಾಜಿಕ್ ಬುಕ್. ಫೈನಲಿ, ಮ್ಯಾನಿಫೆಸ್ಟೇಷನ್ ಪವರ್. ನೀವು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಯು ಆರ್ ಗೋಯಿಂಗ್ ಟು ಆಕ್ಟಿವೇಟ್ ಲಾ ಆಫ್ ಅಟ್ರಾಕ್ಷನ್ ಟು ವರ್ಕ್ ಫಾರ್ ಯು. ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮ್ಮ ಜೊತೆ ಇದೆ ಅಂತಂದರೆ, ಯೂನಿವರ್ಸಲ್ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಜೊತೆ ಇದೆ ಅಂತಂದರೆ ಕ್ವೈಟ್ ಆಬ್ವಿಯಸ್ಲಿ ನೀವು ಯಾವಾಗಲೂ ಸಂತೋಷವಾಗಿರ್ತೀರ. ಇಷ್ಟು ಬೆನಿಫಿಟ್ಸ್ ಬೇಕಾ? 100% ಬೇಕು. ಎಲ್ಲರಿಗೂ ಬೇಕಾ? 100% ಬೇಕು. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಬೇಕಾ? 100% ಬೇಕು. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಿ, ಅದಾದಮೇಲೆ ಸಾಕಷ್ಟು ಜನಕ್ಕೆ ಶೇರ್ ಮಾಡ್ತಾ ಹೋಗೋದು. ಹಾಗೆ ಈ ವಿಡಿಯೋದಲ್ಲಿ ನೀವೇನು ತಿಳ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ದ್ಯಾಟ್ ವಾಸ್ ಇಟ್ ಇನ್ ದಿಸ್ ಸೆಷನ್. ನೆಕ್ಸ್ಟ್ ವಿಡಿಯೋಲಿ ಮ್ಯಾಜಿಕ್ ಬುಕ್ಕನ್ನು ಹೇಗೆ ಬರಿಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ.